ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಕಾರ್ಯಕ್ರಮ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಿದೆ, ಇವೆಲ್ಲದಕ್ಕೂ ಕೂಡ ನಿಮಗೆ ಪರಿಹಾರ ಬೇಕು ಅಂತಂದ್ರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ಅಕ್ಷಯ ವೃಕ್ಷವನ್ನ ನೀವು ಬರ್ಮಾಡ್ಕೊಳ್ಳಿ. ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಕ್ಷಯ ತೃತೀಯ ಪ್ರಯುಕ್ತ ಇದೆ. ಏಪ್ರಿಲ್ 30ನೇ ತಾರೀಕು ಇರುವಂತಹ ಅಕ್ಷಯ ತೃತೀಯ ಪ್ರಯುಕ್ತ ವಿಶೇಷವಾಗಿರುವಂತಹ ಒಂದು ಪ್ರಯೋಗ ಅಂದ್ರೆ ಮಣಿನ ನೀವು ಹೇಗೆ ಅಟ್ರಾಕ್ಟ್ ಮಾಡಬೇಕು, ಆಕರ್ಷಣೆ ಮಾಡಬೇಕು ಅನ್ನೋದನ್ನ ಅಕ್ಷಯ ವೃಕ್ಷ ಇಟ್ಕೊಂಡು ನಿಮಗೆ ಗುರುಗಳು ಒಂದು ವಿಡಿಯೋನ ತೋರಿಸ್ತಾರೆ. ಸೊ ಅದಕ್ಕಿಂತ ಮುಂಚೆ ಅಕ್ಷಯ ವೃಕ್ಷ ನಿಮ್ಮ ಬಳಿ ಬಂತು ಅಂತಂದ್ರೆ ವಿಡಿಯೋನ ನೋಡ್ಕೊಂಡು ನೀವು ಆ ಪ್ರಯೋಗವನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ನೀವು ಕಾಲ್ ಮಾಡಿ ಇದನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ತಮಗೆ ಸಂಖ್ಯೆಗಳು ಬರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ದೇವಾಲಯಗಳಲ್ಲಿ ಶ್ರೇಷ್ಠವಾದ ದೇವಾಲಯ ಅಂತ ಏನಾದ್ರು ಇದೆಯಾ ಗುರುಗಳೇ? ಈ ದೇವಾಲಯ ತುಂಬಾ ಬೆಸ್ಟ್ ಅಥವಾ ಈ ಆಲಯ ತುಂಬಾ ಬೆಸ್ಟ್ ಅಂತ ಈ ತರ ಏನಾದ್ರೂ ತಿಳಿಸಬಹುದಾ? ಯಾಕಂದ್ರೆ ನಮ್ ಕೆಲ್ಸಗಳು ಏನು ಆಗದೆ ಇದ್ದಾಗ ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅಥವಾ ಯಾವ್ದಾದ್ರು ಟೆಂಪಲ್ಗೆ ಹೋಗಿ ಕ್ಲಿಕ್ ಆಯ್ತು ಅಂತಂದ್ರೆ ಇದು ಬೆಸ್ಟ್ ಅಂತ ನಮಗನ್ಸುತ್ತೆ. ಬಟ್ ಆ ತರ ಯಾವ್ದಾದ್ರು ಇದೆಯಾ ಗುರುಗಳೇ? ಆಲಯಗಳಲ್ಲಿ ಯಾವ್ದಾದ್ರು ಶ್ರೇಷ್ಠವಾದ ಆಲಯ ಅಂತ ಹೇಳ್ಬೋದಾ ಇದ್ರ ಬಗ್ಗೆ ಗುರುಗಳೇ? ಹಾಗೆ ಯಾವುದು ಇಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಾಗೆ ತೆಗೆದುಕೊಳ್ಳೋದಾದ್ರೆ ನೀವು ಕೇಳಿದ್ದಕ್ಕೆ ನಾನು ವಿಷಯವನ್ನು ತಿಳಿಸೋದಾದ್ರೆ ಪ್ರತಿ ಆಲಯವೂ ಶ್ರೇಷ್ಠವೇ. ಪ್ರತಿ ಆಲಯವೂ ಕೂಡ ಎಲ್ಲಿ ತಾಯಿಯ ಗರ್ಭಗುಡಿ ಎಷ್ಟು ಶ್ರೇಷ್ಠವೋ ಭಗವಂತ ಇರ್ತಕ್ಕಂಥ ಗರ್ಭಗುಡಿ ಅಷ್ಟೇ ಶ್ರೇಷ್ಠ. ಇಲ್ಲಿ ಪ್ರಧಾನವಾಗಿ ಒಂದಷ್ಟು ವಿಷಯವನ್ನ ಚರ್ಚೆ ಮಾಡೋಣ ಅಂತಂದ್ರೆ ನಮಗಿಲ್ಲಿ 3 ಎದ್ದು ಕಾಣುತ್ತವೆ: ದೇವಾಲಯ, ನ್ಯಾಯಾಲಯ, ಆತ್ಮಾಲಯ. ಆತ್ಮಾಲಯ ಅಂದ್ರೆ ನಮಗೆ ಮನೆಯೇ ಮಂತ್ರಾಲಯ ಅಂತಾರಲ್ಲ, ಮನಸ್ಸೇ ನಮಗೆ ದೇವಾಲಯ ಅಂತಾರಲ್ಲ, ಅಲ್ಲಿ ಸ್ವಲ್ಪ ನಾವು ಗಮನಿಸೋದಿದ್ದೀವಿ. ಈ ದೇವಾಲಯ ಅಂತಂದ್ರೆ ಅಲ್ಲಿ ಶ್ರದ್ಧೆ, ಭಕ್ತಿ, ಆಮೇಲೆ ನಮಗೆ ಏನು ಮುಂದಕ್ಕೆ ಬೇಕು, ನಮಗೆ ಈ ಜೀವನ ಮಾಡಲಿಕ್ಕೆ, ಈ ಜೀವನ ಜಂಜಾಟದಿಂದ ಹೊರಗೆ ಬರಲಿಕ್ಕೆ, ಕಷ್ಟದಿಂದ ಹೊರಗೆ ಬರಲಿಕ್ಕೆ, ಒಟ್ಟಾರೆ ಮುಕ್ತಿ ಬೇಕು ನಮಗೆ ಈ ಕಷ್ಟದಿಂದ ಅನ್ಲಿಕ್ಕೆ ದೇವಾಲಯ ನಮಗೆ ಸಹಕರಿಸಬಹುದು. ನ್ಯಾಯಾಲಯ, ನಾವು ಯಾವುದೋ ಒಂದು ಶಿಕ್ಷೆಗೆ ಒಳಗಾಗಿದ್ದರೆ ಅಲ್ಲಿರ್ತಕ್ಕಂತಹ ತೊಂದರೆಯಿಂದ, ಅಲ್ಲಿರ್ತಕ್ಕಂತಹ ಯಾವುದೋ ಅಪವಾದದಿಂದ, ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಅಪರಾಧಿತನದಿಂದ ಹೊರಗೆ ಬರಲಿಕ್ಕೆ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು, ವಕೀಲರು, ಇವರು ನಿಮಗೆ ಸಹಾಯ ಮಾಡೋ ಮುಖಾಂತರ ನೀವು ಹೊರಗೆ ಬರಬಹುದು. ಆಕಸ್ಮಿಕ ತಪ್ಪೇ ಮಾಡಿದ್ರು ಇವರುಗಳನ್ನ ನೀವು ಹೇಗೆ ಬಳಸ್ಕೊಂಡಿರ್ತೀರೋ ನೀವು ಹೊರಗೆ ಬರಬಹುದು. ದೇವಾಲಯದಲ್ಲಿ ಒಂದಷ್ಟು ತಪ್ಪು ಮಾಡಿದ್ರು ನೀವು ಹೀಗೋ ಹಾಗೋ ಬ್ಯಾಲೆನ್ಸ್ ಮಾಡ್ಕೊಂಡು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಬಹುದು. ಆದ್ರೆ ಆತ್ಮಾಲಯ ಅಂತ ಇದೆಯಲ್ಲ, ಅಲ್ಲಿ ಎಕ್ಸ್ಕ್ಯೂಸ್ ಇಲ್ಲ. ಇಲ್ಲೆಲ್ಲ ಎಕ್ಸ್ಕ್ಯೂಸ್ ಇದೆ ನಿಮಗೆ. ಬಹುಶಃ ಇಲ್ಲಿ ನೀವೊಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಾಟಕ ಆಡಬಿಡಬಹುದು. ನಾಟಕ ನಿಮ್ಮ ಆತ್ಮಾಲಯದಲ್ಲಿ ನಡೆಯಲು ಸಾಧ್ಯವಿಲ್ಲ, ಬರದಿಟ್ಕೊಳ್ಳಿ. ದೇವಾಲಯದಲ್ಲಿ ನಡೆದ್ರೂ ಒಂದಷ್ಟು ನಡೆದುಕೊಂಡು ಹೋಗ್ಬಿಡಬಹುದೇನೋ, ನ್ಯಾಯಾಲಯದಲ್ಲೂ ಕೂಡ ನಿಮ್ಗೊಂದಷ್ಟು ಎಕ್ಸ್ಕ್ಯೂಸ್ ಸಿಗಬಹುದೇನೋ. ಆದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಆತ್ಮಾಲಯ ಇದೆಯಲ್ಲ, ಅಲ್ಲಿ ಕುಕ್ಕಿ 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 ಚುಚ್ಚು ಚುಚ್ಚು ಚುಚ್ಚಿ ಸಾಯಿಸುತ್ತೆ ನಿಮ್ಮನ್ನ. ನಿಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಅದಕ್ಕೆ ನಾವು ಮಾತಾಡುವಾಗ ನನ್ನ ಆತ್ಮಸಾಕ್ಷಿ ಒಪ್ಕೊಂಡಿಲ್ಲ ಅಥವಾ ನನ್ನ ಆತ್ಮಸಾಕ್ಷಿ ತೃಪ್ತಿ ಆಯಿತು, ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೇನೆ, ಇವೆಲ್ಲ ಮಾತಾಡ್ತಾರೆ ಜನ. ಅದಕ್ಕೆ ಆ ಆತ್ಮಾಲಯ ಇದೆಯಲ್ಲ, ಅದು ಬಹಳ ಪವಿತ್ರತೆ ಕೂಡಿರ್ಬೇಕಪ್ಪ. ನಾನು ಇವತ್ತು ಒಂದಷ್ಟು ಗಿಡಗಳಿಗೆ ನೀರು ಹಾಕ್ತೆ, ಒಂದಷ್ಟು ಪ್ರಾಣಿ ಪಕ್ಷಿಗೆ ಆಹಾರ ಕೊಟ್ಟೆ, ಒಂದಷ್ಟು ನನ್ನ ಕೈಲಿ ಆದಷ್ಟು ಸಹಾಯ ಮಾಡದೆ, ಯಾರೋ ತುಂಬಾ ನಿರ್ಗತಿಕರಿಗೆ ಹೊಟ್ಟೆ ಹಸಿವಿಂದ ಬಳಲ್ತಾ ಇರತಕ್ಕಂಥ ಇವತ್ತು ಅನ್ನ ಕೊಟ್ಟೆ, ಅವನ ಕಣ್ಣಲ್ಲಿ ಆನಂದ ಬಾಷ್ಪ ನೋಡಿದೆ, ಅವನ ಮನಸ್ಸಲ್ಲಿ ತೃಪ್ತಿ ಭಾವ ಆಯ್ತಪ್ಪ, 2 ದಿನ ಆಗಿದೆ ಕಣ ಊಟ ಮಾಡಿ, ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿಯಪ್ಪ, ಬಹಳ ಖುಷಿ ಆಯ್ತಪ್ಪ, ತುಂಬಾ ಸಂತೋಷ ಆಯ್ತಪ್ಪ, ನನಗೆ ನಮ್ಮ ಅಮ್ಮ ನೆನಪು ಬಂದ್ಬಿಡ್ಲಪ್ಪ ನೀನು ಊಟ ಹಾಕೊಂಡಾಗ ಅದಂದ್ರೆ ಇನ್ನು ಇದಕ್ಕಿಂತ ಬೇರೆ ಇಲ್ಲ. ಹಾಗೆ ನಿಮ್ಮ ಆತ್ಮಸಾಕ್ಷಿ ಆ ತಿನ್ನೋನ ಹತ್ರನೇ ನೀವು ಕಿತ್ಕೊಂಡು ತಿಂದಿದ್ರೆ ನಿಮ್ಮ ಆತ್ಮಸಾಕ್ಷಿ ಏನ್ ಮಾಡ್ತೀನಿ, ನಿಮ್ಮನ್ನ ಕಿಲ್ಲಿಂಗ್ ಮಾಡ್ತಾ ಬರತ್ತೆ. ನಾನು ಹೇಳ್ತಿರೋದು ಯಾವ್ದ್ರಲ್ಲಾದ್ರೂ ಆಗಿರ್ಬೋದು. ಅದಕ್ಕಾಗಿ ಮಾಡಿದ್ದುಣ್ಣು ಮಹಾರಾಜ ಅಂತ ಏನು ಹೇಳ್ತೀವೋ ಅದಕ್ಕಾಗಿ ನಮ್ಮ ಆಲಯಗಳಲ್ಲಿ ಪ್ರಧಾನವಾಗಿ
ಈ ಆಲಯಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಲಯ ಅಂತಂದ್ರೆ ಆತ್ಮಾಲಯ. ಇಷ್ಟು ಹೇಳ್ಬೋದು ನಾನು. ನಿಜಕ್ಕೂ ಗುರುಗಳೇ, ನೀವು ಹೇಳಿದಂತ ಮಾತು 100ಕ್ಕೆ 100 ಸತ್ಯ ಅಂತ ಹೇಳ್ಬೋದು. ದೇವಾಲಯ, ನ್ಯಾಯಾಲಯ, ಬಟ್ ಆತ್ಮಾಲಯ ಅನ್ನೋಂಥದ್ದು ಇದೆಯಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಖುಷಿ ಆಗಿರ್ಬೋದು ಅಥವಾ ನಾವು ಮಾಡಿರುವಂಥ ತಪ್ಪು ಅದು ಹೇಳ್ಬಿಡುತ್ತೆ ಸತ್ಯ ಏನು ಅನ್ನೋಂಥದ್ದನ್ನ. ನೀವು ಹೇಳಿದಂಥ ವಿಚಾರ ಕೂಡ ತುಂಬ ಚುಚ್ಚಿ ಅದು ಮನಸ್ಸಿನ ಮೇಲೆ ನಾಟಿದೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ರೀತಿ ಮೋಸ ಮಾಡೋಕ್ಕಾಗಲ್ಲ, ನಮ್ಮ ಆತ್ಮಸಾಕ್ಷಿಗೆ ಅನ್ನೋಂಥ ಮಾತುಗಳನ್ನ ನಾವು ಬಳಸ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಈ ದೇವಾಲಯ, ನ್ಯಾಯಾಲಯ, ಆತ್ಮಾಲಯ ಎಲ್ಲದಕ್ಕೂ ಶ್ರೇಷ್ಠವಾಗಿರೋದು ಆತ್ಮಾಲಯ ಅಂತಲೇ ಹೇಳ್ಬೋದು ಗುರುಗಳೇ. ಅಷ್ಟು ಅಚ್ಚುಕಟ್ಟಾಗಿ ಈ ವಿಚಾರವಾಗಿ ನೀವು ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.